ಭಾರತ ಡಿಜಿಟಲ್ ಲೋಕದಲ್ಲಿ ಬಹಳಷ್ಟು ಮುಂದುವರೆದಿದೆ. ಜೊತೆಗೆ ಭಾರತದ ಯುಪಿಐ ವ್ಯವಸ್ಥೆ ಕೂಡ ನಿರಂತರವಾಗಿ ವಿಕಸನಗೊಂಡು ತನ್ನ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಇದೆ. ಇದೀಗ ಮತ್ತೊಂದು ಪ್ರಮುಖ ಬೆಳವಣಿಗೆಗೆ ಡಿಜಿಟಲ್ ಲೋಕ ಸಾಕ್ಷಿಯಾಗಿದೆ. ಐಸಿಐಸಿಐ ಬ್ಯಾಂಕ್, ಫೋನ್ ಪೇ, ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳ ಬಳಕೆದಾರರು ಯುಪಿಐ ಪಿನ್ ನಮೂದಿಸದೆಯೇ ಯುಪಿಐ ಪಾವತಿಗಳನ್ನು ಮಾಡೋದಕ್ಕೆ ಅನುಮತಿಸುವಂತಹ ಹೊಸ ಫೀಚರ್ ಅನ್ನ ಪರಿಚಯಿಸ್ತಾ ಇವೆ. ಹೊಸ ವೈಶಿಷ್ಟ್ಯಗಳು ಬಳಕೆದಾರರಿಗೆ ಯುಪಿಐ ಪಿನ್ ಬದಲಿಗೆ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ರೆಕಗ್ನಿಷನ್ ಬಳಸಿಕೊಂಡು ಪಾವತಿಗಳನ್ನ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ. ಈ ಬದಲಾವಣೆಯು ಡಿಜಿಟಲ್ ವಹಿವಾಟುಗಳನ್ನ ವೇಗವಾಗಿ, ಸುಲಭವಾಗಿ ಮತ್ತು ಹೆಚ್ಚು ಸುರಕ್ಷಿತವಾಗಿಸುವ ಗುರಿಯನ್ನ ಹೊಂದಿದೆ. ವಿಶೇಷವಾಗಿ ದೈನಂದಿನ ಪಾವತಿಗಳಿಗೆ ಇದು ಹೆಚ್ಚು ಸಹಾಯವಾಗಲಿದೆ. ಹಾಗಾದ್ರೆ ಈ ಹೊಸ ಫೀಚರ್ನ ವೈಶಿಷ್ಟ್ಯವೇನು? ಬನ್ನಿ ನೋಡೋಣ. ಬಯೋಮೆಟ್ರಿಕ್ ಯುಪಿಐ ದೃಢೀಕರಣವು ಸಣ್ಣ ವಹಿವಾಟುಗಳಿಗೆ ಯುಪಿಐ ಪಿನ್ ನಂಬರ್ ಅಗತ್ಯ ಇರೋದಿಲ್ಲ. ಬದಲಾಗಿ ಬಳಕೆದಾರರು ಫಿಂಗರ್ ಪ್ರಿಂಟ್ ಸ್ಕ್ಯಾನ್ಗಳನ್ನು ಅಥವಾ ಮುಖ ಗುರುತಿಸುವಿಕೆಯಂತಹ ಆಯ್ಕೆಗಳನ್ನು ಬಳಸಿಕೊಂಡು ಪಾವತಿಗಳನ್ನು ಮಾಡಬಹುದು. ಆದರೆ ದುರುಪಯೋಗ ತಡೆಗಟ್ಟುವಂತಹ ಸಲುವಾಗಿ ಈ ಫೀಚರ್ ಅನ್ನ 5,000ವರೆಗಿನ ವಹಿವಾಟುಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಅದಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಪಿನ್ ನಮೂದು ಕಡ್ಡಾಯಗೊಳಿಸಲಾಗಿದೆ.